ಸರ್ ನಿನ್ನೆ ನಾನು ನಿಮ್ಮ ಮನೆಗೆ ಭೇಟಿ ಕೊಟ್ಟಿದ್ದೆ. ಶ್ರೀಮತಿ ರಿಯಾನಾ ನದಾಫ್ ಅವ್ರನ್ನ ನಿಮ್ಮ ಧರ್ಮಪತ್ನಿಯವ್ರನ್ನ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಅವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮತ್ತು ಬಾಗಲಕೋಟೆ ನದಾಫ್ ಪಿಂಜ ಸಂಘದ ಮಹಿಳಾ ಅಧ್ಯಕ್ಷರು ಕೂಡ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ನ್ಯಾಯ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಮಾತಾಡ್ತಾ ಕುಷ್ಟಗಿ ಬಗ್ಗೆ ಅವ್ರು ಮಾತನಾಡ್ತಾ ಇದ್ವಿ, ಕುಷ್ಟಗಿಯ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮ್ ಬಗ್ಗೆ ಅಪಾರವಂತ ವಿಶ್ವಾಸವನ್ನು ಕೂಡ ಅವ್ರು ತಗೊಂಡ್ರು. ಹೇಗೆ ಸರ್ ಕುಷ್ಟಗಿ ಬಗ್ಗೆ ನಿಮ್ಗೆ ಎಷ್ಟು ಸೀರಿಯಸ್ ಇದೆ ಅಷ್ಟೇ ಸೀರಿಯಸ್ ನಿಮ್ ಧರ್ಮ ಪತ್ನಿಯವ್ರಿಗೆ ಯಾಕಿದೆ, ಮತ್ತು ನೀವು ಕುಷ್ಟಗಿ ಬಗ್ಗೆ ಯಾಕೆ ಫೋಕಸ್ ಮಾಡಿದ್ರಿ? ಡಿ ಕೆ ಶಿವಕುಮಾರ್ ಆಯ್ತು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಆಯ್ತು, ಮತ್ತೆ ಕಾಂಗ್ರೆಸ್ ಪಕ್ಷದ ಮಾಜಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತು ಈಗಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಕುಷ್ಟಗಿಗಳ ಬಗ್ಗೆ ನಿಮಗೆ ನಿಮ್ಮ ಧರ್ಮಪತ್ನಿಗೆ ಇಷ್ಟ್ಯಾಕು ವಿಶ್ವಾಸ ಇದೆ? ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತ್ಯೇಕ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗಳೊಂದಿಗೆ ಏನು ಸರ್ ಅಲ್ಲಿ? ಈಗ ಅಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಬಸ್ಸಿನ ಸೌಲಭ್ಯಗಳಿಲ್ಲ. ಒಂದು ಉದಾಹರಣೆ, ನಮ್ಮ ಕುಷ್ಟಗಿ ಮತಕ್ಷೇತ್ರದೊಳಗೆ ನಮ್ಮ ಕಡೂರು ಗ್ರಾಮದಲ್ಲಿ ಬಸ್ಸಿನ ಅನುಕೂಲತೆ ಇಲ್ಲ. ಈಗ ಅಲ್ಲಿ ಪಾಪ ಬಡವರು, ನಾವು ಕಾರದ ಹೋಗ್ತೀವಿ ಬರ್ತೀವಿ ಎಲ್ಲ. ಈಗ ಅವರಿಗೆ ಬಡವರಿಗೆ ಏನೈತಿ, ಬಸ್ಸಿಗೆ ಹೋಗ್ಲಿಕ್ಕೆ ಅನುಕೂಲಕತೆಗಳಿಲ್ರಿ. ಆಮೇಲೆ ಪಂಚಾಯತಿ ಒಳಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿಲ್ಲ, ಅವೆಲ್ಲ ಒದಗಿಸಿಕೊಡ್ಲಿಕ್ಕೆ ಏನೈತಿ, ನಾವು ಒಂದು ಎಲ್ಲ ಟೋಟಲಿ ಗ್ರಾಮ ಪಂಚಾಯತಿ ಆಯ್ತು, ತಾಲೂಕ್ ಪಂಚಾಯತ್ ಆಯ್ತು, ಜಿಲ್ಲಾ ಪಂಚಾಯತ್ ಆಯ್ತು, ಎಲ್ಲ ನಗರಸಭೆ ಆಯ್ತು, ಪುರಸಭೆ ಆಯ್ತು, ಅಲ್ಲಿ ಮತಕ್ಷೇತ್ರದೊಳಗೆ ಬರ್ತಕ್ಕಂಥ ಎಲ್ಲ ಒಂದು ಅಭಿವೃದ್ಧಿಗೋಸ್ಕರ ನಾವೊಂದಲ್ಲಿ ನಾವೊಂದು ಜನಸೇವೆ ಮಾಡ್ಬೇಕಂತಂದು ನಾವಲ್ಲೇ ಒಂದು ಪನಟ್ ತೊಟ್ಟಿದ್ದೀವಿ. ನಮಸ್ಕಾರ ವೀಕ್ಷಕರೇ, ಇಂದು ನ್ಯೂಸ್ ಆಫ್ 43 ಇಂಡಿಯಾದಿಂದ ನಾವು ಅನೇಕ ವಿಷಯಗಳ ಬಗ್ಗೆ, ನ್ಯೂಸ್ ಆಫ್ 43 ಇಂಡಿಯಾ ಮತ್ತೆ ಇನ್ ಸರ್ವೆದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೆಸ್ತಾ ಇದ್ವಿ ಮತ್ತು ವಿಶೇಷವಾಗಿ ಪಾಡ್ಕಾಸ್ಟ್ ಸಂದರ್ಶನ ಕೂಡ ನಾವು ನಡೆಸ್ತಾ ಇದ್ವಿ. ಇಂದು ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಮಾಜಿಕ ನ್ಯಾಯ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಿಹಾನಾ ಲಾಲ್ ಸಾಬ್ ನದಾಫ್ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ. ನಿನ್ನೆ ಕೂಡ ಭೇಟಿ ಕೊಟ್ಟಿದ್ವಿ. ಇವತ್ತು ಅವ್ರ ಯಜಮಾನರಾಗಿರ್ತಕ್ಕಂಥವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ವಿಷಯ ನಾವು ಇವತ್ತು ಯಾಕೆ ಮಾತನಾಡ್ಲಿಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ, ಮುಂದಿನ 2028-29 ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ವಿಷಯದಲ್ಲಿ ಕೂಡ ಗ್ರೌಂಡ್ ವರ್ಕ್ ನಡೀತಾ ಇತ್ತು. ಇವತ್ತು ನಮ್ಮ ಜೊತೆ ಲಾಲ್ ಸಾಬ್ ನದಾಫ್ ಅವರು ಕೂಡ ಇದ್ದಾರೆ. ನಿನ್ನೆ ಅವ್ರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ರಿಹಾನಾ ನದಾಫ್ ಅವರು ಕೂಡ ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಅನೇಕವಾದಂತಹ ಅಪಾರವಾದಂತಹ ಮಾತುಗಳನ್ನು ಮತ್ತು ನುಡಿಯಗಳನ್ನು, ಕ್ಷೇತ್ರ ಬಗ್ಗೆ ಇದಿರತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ಪ್ರಥಮ ಬಾರಿಗೆ ಲಾಲ್ ಸಾಬ್ ನದಾಫ್ ಅವ್ರನ್ನ ಶಿಗ್ಗಾಂವಿ ಬೈ ಎಲೆಕ್ಷನ್ ದಲ್ಲಿ ನನ್ನ ಕಾರ್ಯಯಾತ್ರಾ ಸಂದರ್ಭದಲ್ಲಿ ಸಂದರ್ಶನ ತೆಗೆದುಕೊಂಡಿದ್ದೆ. ಅವಾಗ ಅವರು ಕೂಡ ಶಿಗ್ಗಾಂವಿ ಬೈ ಎಲೆಕ್ಷನ್ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ರು. ಎರಡನೇ ಬಾರಿಗೆ ಇದೇ ಲೊಕೇಶನ್ ದಲ್ಲಿ ನಾನು ಅವ್ರ ಮನೆಯಲ್ಲಿ ಕೂಡ ಒಂದು 8-9 ತಿಂಗಳ ಹಿಂದೆಗಡೆ ನಾನು ಸಂದರ್ಶನ ತೆಗೆದುಕೊಂಡೆ. ಅವಾಗೂ ಕೂಡ ಕುಷ್ಟಗಿಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಟುಕೊಂಡು ಮಾತಾಡಿದ್ರು. ಇವತ್ತು ನಿನ್ನೆ ನಾ ಧರ್ಮಪತ್ನಿಯವ್ರನ್ನ ಭೇಟಿ ಮಾಡಿದಾಗ ಬಹಳಷ್ಟು ಅಪಾರವಾಗಿ ಈ ಬಾರಿ ನಮ್ಗೆ ಅವಕಾಶ ಸಿಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಅವರು ಕೂಡ ಅಪಾರವಾದಂತ ನಮಗೆ ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಯುವಕರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಇವರು ಟಚ್ ಆಗಿಲ್ಲ. ಇವೆಲ್ಲ ವಿಷಯಗಳನ್ನಿದ್ದಾವೆ. ನಮ್ಮ ಜೊತೆ ಲಾಲ್ ಸಾಬ್ ನದಾಫ್ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಧರ್ಮಪತ್ನಿ ನಿನ್ನೆ ಹೇಳಿದ ಹಾಗೆ ಇವತ್ತು ಕೂಡ ಇವ್ರದ್ದು ಮನಸ್ಸಿನಲ್ಲಿ ಅದೇ ರೀತಿ ಇದೆಯಾ, ಕುಷ್ಟಗಿ ಬಗ್ಗೆನಿದೆ, ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ಕುಷ್ಟಗಿ ಮೀಸಲವಾಗಬಹುದಾ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇವರು ದುಡಿಬಹುದಾ ಅನ್ನೋಂಥ ವಿಷಯಗಳನ್ನು, ಕುಷ್ಟಗಿ ಕ್ಷೇತ್ರಕ್ಕೆ ಯಾವ ರೀತಿ ಸೀರಿಯಸ್ ಆಗಿದ್ದಾರೆ ಅವ್ರ ಜೊತೆ ಮಾತನಾಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ತಾವು? ನಾವು ಚೆನ್ನಾಗಿದೆ ಸರ್. ಸರ್ ನಿನ್ನೆ ನಾನು ನಿಮ್ಮ ಮನೆಗೆ ಭೇಟಿ ಕೊಟ್ಟಿದ್ದೆ. ಶ್ರೀಮತಿ ರಿಯಾನಾ ನದಾಫ್ ಅವ್ರನ್ನ ನಿಮ್ಮ ಧರ್ಮಪತ್ನಿಯವ್ರನ್ನ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಅವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮತ್ತು ಬಾಗಲಕೋಟೆ ನದಾಫ್ ಪಿಂಜ ಸಂಘದ ಮಹಿಳಾ ಅಧ್ಯಕ್ಷರು ಕೂಡ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ನ್ಯಾಯ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಮಾತಾಡ್ತಾ ಕುಷ್ಟಗಿ ಬಗ್ಗೆ ಅವ್ರು ಮಾತನಾಡ್ತಾ ಇದ್ವಿ, ಕುಷ್ಟಗಿಯ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮ್ ಬಗ್ಗೆ ಅಪಾರವಂತ ವಿಶ್ವಾಸವನ್ನು ಕೂಡ ಅವ್ರು ತಗೊಂಡ್ರು. ಹೇಗೆ ಸರ್ ಕುಷ್ಟಗಿ ಬಗ್ಗೆ ನಿಮ್ಗೆ ಎಷ್ಟು ಸೀರಿಯಸ್ ಇದೆ ಅಷ್ಟೇ ಸೀರಿಯಸ್ ನಿಮ್ ಧರ್ಮ ಪತ್ನಿಯವ್ರಿಗೆ ಯಾಕಿದೆ, ಮತ್ತು ನೀವು ಕುಷ್ಟಗಿ ಬಗ್ಗೆ ಯಾಕೆ ಫೋಕಸ್ ಮಾಡಿದ್ರಿ? ಕುಷ್ಟಗಿ ಮತಕ್ಷೇತ್ರ ನನ್ನ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಮತಕ್ಷೇತ್ರ ಕಡೂರು ಗ್ರಾಮ ನಮ್ಮ ಊರು. ಹೀಗಾಗಿ ನಾವು ಅಲ್ಲೇ ಜಾಸ್ತಿ ಸ್ವಲ್ಪ ಅಲ್ಲೇ ಬಹಳ ಹಿಂದುಳಿದ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಬೇಕಂತ ನಮ್ದೊಂದು ಕನಸು ಕಟ್ಟಿದ್ದೀವಿ. ಆ ಕನಸು ನನಸಾಗಬೇಕಂತಂದು ಅಲ್ಲನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅಲ್ಲಿ ಕೆಲಸಗಳು ಭಾಳ ಆಗುವುದಿದೆ. ಈಗೆಲ್ಲರೂ ಸ್ವಲ್ಪ ಜನ ಚೇಂಜ್ ಕೇಳ್ತಾ ಇದ್ದಾರೆ, ಯುವಕರು ಏನೈತಿ ಮುಂದೆ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಒಂದು ಈಗ ಎಲ್ಲ ರೀತಿಯಿಂದ ಸಮಾಜ ಸೇವೆ ಮಾಡ್ತಾ ಇದ್ವಿ. ಪವರ್ ಇದ್ರೆ ಮತ್ತಿನ್ನೂ ಮಾಡ್ತಾ ಇದ್ವಿ. ಅದಕ್ಕೆ ಜನ ಆಶೀರ್ವಾದ ಮಾತ್ರ ನಮಗೊಂದು ಭರವಸೆ ಇದೆ.
ಆ, ನಮ್ಮ KPCC ರಾಜ್ಯಾಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬರು ಯುವಕರ ಮೇಲೆ ಬಹಳ ಪ್ರೀತಿ ಇದ್ದಾರೆ. ನೆಕ್ಸ್ಟ್ ಬರೋ ದಿನಗಳೊಳಗೆ ನಮ್ಗೆ 2028ಕ್ಕೆ ನಮ್ಗೆ ನಾವು ಒಂದು ಕುಷ್ಟಮತ ಕ್ಷೇತ್ರ MLA ಆಕಾಂಕ್ಷಿ, ಟಿಕೆಟ್ ಆಕಾಂಕ್ಷಿ. ಹಿಂಗಾಗಿ ನಾವು ಏನೈತಿ ನಮ್ಮ ಈಗಿನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಅವರು ಈ ಸತಿ ಯುವಕರಿಗೆ ಏನೈತಿ ಕೊಡ್ಬೇಕನ್ನೋದು ಭಾಳ ಟಿಕೆಟ್ ಕೊಡ್ಬೇಕನ್ನೋದು ಭಾಳ ಅವ್ರಿಗೂ ಒಂದು ಕನಸಾಗಿದೆ. ಆ ಕನಸು ನನಸಾಗಲಿ ಅನ್ನೋದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ AICC ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಸಾಹೇಬರು ಇವತ್ತು ಹಿರಿಯರು ಬೇಕು, ಯುವಕರು ಬೇಕು. ಯುವಕರದು ಈ ಸತಿ 2028ಕ್ಕೆ ಒಂದು 55-60% ಯುವಕರಿಗೆ ಅಭ್ಯರ್ಥಿ ಕಣಕ್ಕಿಳಿಸ್ತಾರೆ ಅನ್ನೋದು ನಮ್ಮ ಒಂದು ಭರವಸೆ ಇದೆ. ಆ ಭರವಸೆಯನ್ನು ಅಲ್ಲಾ ತಲಾ ಈಡೇರಲಿ ಎಂದು ಭಗವಂತನಲ್ಲಿ ಕೇಳ್ತೀವಿ. ಸರಿ ಸರ್, DK ಶಿವಕುಮಾರ್ ಆಯ್ತು, KPCC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಆಯ್ತು, ಮತ್ತೆ ಕಾಂಗ್ರೆಸ್ ಪಕ್ಷದ ಮಾಜಿ AICC ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತು ಈಗಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಕುಷ್ಟಗಿಗಳ ಬಗ್ಗೆ ನಿಮಗೆ ನಿಮ್ಮ ಧರ್ಮಪತ್ನಿಗೆ ಇಷ್ಟ್ಯಾಕು ವಿಶ್ವಾಸ ಇದೆ? ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತ್ಯೇಕ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗಳೊಂದಿಗೆ ಏನು ಸರ್ ಅಲ್ಲಿ? ಆಗ್ಬೇಕಂತ ಅಭಿವೃದ್ಧಿ ಅಂತಂದ್ರೆ ಈಗ ಅಲ್ಲೇ ರೋಡ್ ಆಗಿರ್ಬೋದು, ಆಮೇಲೆ ಒಳಚರಂಡಿ ಆಗಿರ್ಬೋದು, ಮತ್ತೆ ಈಗ ಹಾಸ್ಪಿಟ್ಲದ ಏನೈತಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು. ಕೆಲವೊಂದು ಆ ಮತಕ್ಷೇತ್ರದೊಳಗೆ ಮೂಲಭೂತ ಸೌಕರ್ಯಗಳು ಇಲ್ಲ. ಆ ಮೂಲಭೂತ ಸೌಕರ್ಯಗಳು ಏನೈತಿ ಆಗ್ಬೇಕಪ್ಪ ಅಂದ್ರೆ ನಮಗೆ ಪವರ್ಫುಲ್ ಆಗ್ಬೇಕು, ಜನರ ಆಶೀರ್ವಾದ, ಜನರು ಚೇಂಜ್ ಕೇಳ್ತಾ ಇದ್ದಾರೆ. ಹೀಗಾಗಿ ನಾವಲ್ಲಿ ಆ ಮತಕ್ಷೇತ್ರ ಅಭಿವೃದ್ಧಿಗೋಸ್ಕರ ನಾವು ಪಣ ತೊಡ್ಕೊಂಡು ನಾವು ಆ ಕ್ಷೇತ್ರದೊಳಗೆ ಕೆಲಸ ಮಾಡ್ತೀವಿ. ಸರಿ ಸರ್, ಇಷ್ಟೆಲ್ಲ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರಿ. ಮೇಜರ್ ಆಗಿ ಅಲ್ಲಿ ಇದ್ದಿರ್ತಕ್ಕಂಥ ಸಮಸ್ಯೆ ಸಾರಿಗೆ ವಿಷಯಗಳ ಬಗ್ಗೆ ಇದೆ. ಹಾಲಿ ಶಾಸಕರಾಗಿರ್ತಕ್ಕಂಥ ದೊಡ್ಡನಗೌಡರು ಕೂಡ ಇದ್ದಾರೆ ಅಲ್ಲಿ. ಆ ಗೌಡ್ರು ಕೂಡ ಏನ್ ಮಾಡ್ತಾರೆ ಅವ್ರ ಬಗ್ಗೆ ತಮ್ಗಿದ್ದಿರ್ತಕ್ಕಂಥ ಜನ ಮಾತಾಡ್ತಾ ಇದ್ರೆ ಬಹಳಷ್ಟು ವಿಶ್ವಾಸ ಇತ್ತು, ಆದ್ರೆ ಶಾಸಕರು ಆ ರೀತಿ ನಿಮ್ಗೆ ಸಿಗ್ಲಿಲ್ಲ ಅನ್ನೋದ ವಿಷಯದಲ್ಲಿ ಮಾತಾಡ್ತಾ ಇದಾರೆ. ನಿಮಗೆ ಯಾಕೆ ಅವಕಾಶ ಕೊಡಬೇಕು ಸರ್ ಕ್ಷೇತ್ರದಲ್ಲಿ? ಈಗ ಅಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಬಸ್ಸಿನ ಸೌಲಭ್ಯಗಳಿಲ್ಲ. ಒಂದು ಉದಾಹರಣೆ, ನಮ್ಮ ಕುಷ್ಟಗಿ ಮತಕ್ಷೇತ್ರದೊಳಗೆ ನಮ್ಮ ಕಡೂರು ಗ್ರಾಮದಲ್ಲಿ ಬಸ್ಸಿನ ಅನುಕೂಲತೆ ಇಲ್ಲ. ಈಗ ಅಲ್ಲಿ ಪಾಪ ಬಡವರು, ನಾವು ಕಾರದ ಹೋಗ್ತೀವಿ ಬರ್ತೀವಿ ಎಲ್ಲ. ಈಗ ಅವರಿಗೆ ಬಡವರಿಗೆ ಏನೈತಿ ಬಸ್ಸಿಗೆ ಹೋಗ್ಲಿಕ್ಕೆ ಅನುಕೂಲಕತೆಗಳಿಲ್ರಿ. ಆಮೇಲೆ ಪಂಚಾಯತಿ ಒಳಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿಲ್ಲ. ಅವೆಲ್ಲ ಒದಗಿಸಿಕೊಡ್ಲಿಕ್ಕೆ ಏನೈತಿ ನಾವು ಒಂದು ಎಲ್ಲ ಟೋಟಲಿ ಗ್ರಾಮ ಪಂಚಾಯತಿ ಆಯ್ತು, ತಾಲೂಕ್ ಪಂಚಾಯತ್ ಆಯ್ತು, ಜಿಲ್ಲಾ ಪಂಚಾಯತಿ ಆಯ್ತು, ಎಲ್ಲ ನಗರಸಭೆ ಆಯ್ತು, ಪುರಸಭೆ ಆಯ್ತು, ಅಲ್ಲಿ ಮತಕ್ಷೇತ್ರದೊಳಗೆ ಬರ್ತಕ್ಕಂಥ ಎಲ್ಲ ಒಂದು ಅಭಿವೃದ್ಧಿಗೋಸ್ಕರ ನಾವೊಂದು ಅಲ್ಲಿ ನಾವೊಂದು ಜನಸೇವೆ ಮಾಡ್ಬೇಕಂತಂದು ನಾವಲ್ಲೇ ಒಂದು ಪಣ ತೊಟ್ಟಿದ್ದೀವಿ. ಸರಿ ಸರ್, ಈ ಬಾರಿ ಟಿಕೆಟ್ ಸಿಗುವ ಎಷ್ಟು ಭರವಸೆ ಇದೆ ಸರ್ ನಿಮಗೆ ವಿಧಾನಸಭೆ ಚುನಾವಣೆ? ಯಾಕಂದ್ರೆ ಇನ್ನೂ 21 ತಿಂಗಳಿದೆ, ಇನ್ನು ಬಹಳಷ್ಟು ದುಡಿಬೇಕು, ಬಹಳಷ್ಟು ಹೆಸರಲ್ಲಿ ಕೆಲಸ ಮಾಡಬೇಕು, ಪಕ್ಷದ ಗ್ಯಾರಂಟಿಯನ್ನು ಕೂಡ ಜನ ರೀಚ್ ತರಬೇಕು, ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಇನ್ನು 21 ತಿಂಗಳು ವಿಧಾನಸಭೆ ಚುನಾವಣೆ ಆಗಿದೆ. ಎಷ್ಟು ವಿಶ್ವಾಸ ಇದೆ ಸರ್ ನಿಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ? ಸರ್, 100ಕ್ಕೆ 100 ವಿಶ್ವಾಸ ಇದೆ. ಜನರು ಎಲ್ಲಿ ಕಾತುರ್ತಿದ್ದಾರೆ, ಬದಲಾವಣೆ ಆಗ್ಬೇಕು, ಈ ಯುವಕರು ಬರಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಜನರಲ್ಲಿ ಅಲ್ಲೇ ಕನಸು ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗಬೇಕಪ್ಪ ಅಂತಂದ್ರೆ ನಾವಲ್ಲೇ ಈ ಸತಿ 100ಕ್ಕೆ 100 ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋದು ನಮ್ಗೆ ಭರವಸೆ ಇದೆ ಸರ್. ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕರೆ, ಯುವಕರಿಗೆ ಮಣೆ ಹಾಕುವಂತ ಸಂದರ್ಭದಲ್ಲಿ ಅವಕಾಶ ಸಿಕ್ಕರೆ, ಯಾವ್ಯಾವ ಕೆಲಸಗಳನ್ನು ಮೊದಲನೇ ಹೆಜ್ಜೆಯಲ್ಲಿ ಮಾಡಿ ಮುಗಿಸ್ಬೇಕಂತ ನಿರ್ಣಯ ಕಟ್ಟಿಕೊಂಡ್ರಿ? ನಮ್ದು ಮೊದಲನೇ ಹೆಜ್ಜೆ ಸರ್, ಮೆಡಿಕಲ್ ಕಾಲೇಜ್ ಇಲ್ಲ ಅಲ್ಲಿ. ಆ ಮೆಡಿಕಲ್ ಕಾಲೇಜ್ ಫಸ್ಟ್ನೇ ಹೆಜ್ಜೆ ಮೆಡಿಕಲ್ ಕಾಲೇಜ್ ನಾವು ಏನೈತಿ ಮಾಡ್ಬೇಕಂತ ನಮ್ದು ಒಂದು ಇಚ್ಛೆ ಇದೆ ಸರ್. ಈ ಗ್ಯಾರಂಟಿ ಬಗ್ಗೆ ಜನರ ವಿಶ್ವಾಸ ಹೆಂಗಿದೆ ಸರ್? ಗ್ಯಾರಂಟಿ ಬಗ್ಗೆ ಪೂರ ವಿಶ್ವಾಸ ಇದೆ ಸರ್. ಯಾಕಂದ್ರೆ ಗ್ಯಾರಂಟಿ ಬಗ್ಗೆ 5 ಗ್ಯಾರಂಟಿಗಳು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳನ್ನು ಈಡೇರಿಸಿದ್ರು ಸರ್. ಆ 5 ಗ್ಯಾರಂಟಿಗಳು ಏನೈತಿ ಎಲ್ಲ ಸರ್ವ ಸಾಮಾನ್ಯ ಬೇರೆ ಪಕ್ಷದ ಜೊತೆ ಏನೈತಿ ನಮ್ಮ ಪಕ್ಷದ ಏನೈತಿ ಸಿದ್ಧಾಂತಗಳನ್ನು ನೋಡಿ ಬೇರೆ ಪಕ್ಷದ ಜೊತೆ ಏನೈತಿ ನಮ್ಮ ಪಕ್ಷಕ್ಕೆ ಬಂದು ಜಾಯ್ನ್ ಆಗಿ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿಂದ ಜನರ ವಿಶ್ವಾಸ ಹೆಂಗಿದೆ? ಈ ಬಾರಿ ಹೊಸ ಆಕಾಂಕ್ಷಿ ನೀವು, ಹಿಂದೆ ಕೂಡ 23ರಲ್ಲಿ ಆಕಾಂಕ್ಷಿ ಆಗಿದ್ರಿ, ಈಗೂ ಕೂಡ 28ರಲ್ಲಿ ಕೂಡ ಆಕಾಂಕ್ಷಿ ಇದ್ರಿ. ಎಷ್ಟು ವಿಶ್ವಾಸ ಇದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿನಿಂದ? DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿಂದ ಮತ್ತು ಏನೈತಿ ನಮ್ಮ ಪಕ್ಷ ಚೈತನ್ಯ ಬಂದಿದೆ ಸರ್. ಈಗ ಎಲ್ಲ ರಾಜ್ಯಾದ್ಯಂತ ಫುಲ್ ಏನೈತಿ ಈ ಸತೆ ಹಿಂದಿನ ಸತೆ 2023ರಾಗ 136 ಬಂದಿತ್ತು ಸರ್ ನಮ್ಮ ಸೀಟ್. ಈ ಸತೆ
40ರಿಂದ 160 ಮಟ್ಟ 165 ಮಟ್ಟ ಬರೋ ಚಾನ್ಸ್ ಇದೆ ಸರ್ 2028 ಸರ್. ಏನು ನಿಮ್ಮ ಮಾತು ನಿಮ್ಮ ಧರ್ಮಪತ್ನಿಯವರ ಮಾತು ಕಾಪಿ ಆದಂಗೆ ಕಾಣ್ತಾ ಇದೆ ಸರ್. ಅವರು ಕೂಡ 136 ಗೆದ್ದಿದ್ವಿ, 40ರಿಂದ 60 ಬರ್ತೀವಿ ಅಂತ ಹೇಳ್ತಾ ಇದ್ವಿ, ನೀವು ಕೂಡ ಹಾಗೆ ಹೇಳ್ತಾ ಇದ್ರಲ್ಲ ಸರ್, ಯಾಕೆ ಈ ಮಾತು? ಸರ್ ದಿನನಿತ್ಯದಲ್ಲಿ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದೀವಿ ಸರ್. ಹಿಂಗಾಗಿ ನಾವು ಲೆಕ್ಕಾಚಾರ ನಮ್ಮ ಏನೈತಿ ಇದೆ ಸರ್. ಈ ಅದ ಒಂದು ಮತಕ್ಷೇತ್ರ ಸೇರಿಸಿ 160 ಮಟ್ಟ ನಾವು ಈ ಸತಿ 2028ಕ್ಕೆ ನಮ್ಮ ಅಭ್ಯರ್ಥಿಗಳು ಏನೈತೆ ಬರ್ತಾರೆ ಸರ್, MLA. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಕೊನೆಯದಾಗಿ ನಿಮ್ಮ ಕ್ಷೇತ್ರ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಕ್ಷೇತ್ರದ ಜನತೆಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವು ಮುಂದೆ 28ಕ್ಕೆ ಏನೈತಿ ನಾವು ಟಿಕೆಟ್ ಆಕಾಂಕ್ಷೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಇಷ್ಟೊತ್ತುವರೆಗೆ ನ್ಯೂಸ್ ಆಫ್ 43 ಇಂಡಿಯಾ ಜೊತೆ ಮಾತನಾಡಿಕೆ. ವೀಕ್ಷಕರೇ, ಗಮನಿಸಿದ್ರಲ್ಲ, ಇಷ್ಟೊತ್ತು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರತಕ್ಕಂಥ ಲಾಲ್ ಸಾಬ್ ನದಾಫ್ ಅವರ ಮಾತುಗಳನ್ನು ಮತ್ತು ಅವ್ರ ಧರ್ಮಪತ್ನಿಯವರು ಕೂಡ ನಿನ್ನೆ ನಮಗೆ ಸಂದರ್ಶನ ನೀಡಿದ್ರು. ಅದರಲ್ಲಿ ಕೂಡ ಅನೇಕ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಮಾಡಿದ್ರು. ನಾವು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ನದಾಫ್ ಪಿಂಜ ಸಂಘಟನೆಯಿಂದ ಆಗಿರಲಿ, ಇದು ನಮಗೊಂದು ಭಾಗ, ಆದರೆ ನಮ್ಮ ಮೂಲವಾಗಿ ಇದ್ದಿರ್ತಕ್ಕಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನಾಗಿರ್ತಕ್ಕಂಥ ಪಣದಿಂದ ನಾವು ಮುಂದೆ ಸಾಕ್ತಾ ಇದೀವಿ ಅಂತೇಳಿ ಮಾತನಾಡಿರ್ತಕ್ಕಂಥ ಲಾಲ್ ಸಾಬ್ ನದಾಫ್ ಅವರು ಆಗಿರಲಿ, ನಿನ್ನೆ ಮಾತನಾಡಿರ್ತಕ್ಕಂಥ ಅವ್ರ ಧರ್ಮಪತ್ನಿ ಆಗಿರ್ತಕ್ಕಂಥ ರಿಯಾನ ನದಾಫ್ ಅವರು ಆಗಿರಲಿ. ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ ಆಫ್ 43 ಇಂಡಿಯಾ. ನಮಸ್ತೆ, ಜೈ ಹಿಂದ್.